ಲಕ್ಷ್ಮಿ ಮೇಡಮ್. ನಮಸ್ತೆ ಮೇಡಮ್ ಸರ್. ನಮಸ್ತೆ ನಮಸ್ತೆ ಸರ್. ಮೇಡಮ್, ಹೇಗಿದ್ದೀರಾ? ನಮ್ಗೆ ಸರ್ ಲಾಸ್ಟ್ ವೀಕ್ ಹೃದ್ಮರ್ಮದಲ್ಲಿ ಕ್ಲಾಸ್ ಅಲ್ಲಿ ಇದು ಲೆಫ್ಟ್ ಸೈಡ್ ಮೈಗ್ರೇನ್ ಹೆಡಕ್ ಬರ್ತಾ ಅಂತ ಹೇಳಿದ್ದೆ. ಅದಕ್ಕೆ ತ್ರಿಲರ್ಥ ಕಾಳಂ 1, 2 ಮತ್ತೆ ಬೋಯಿ ಕಾಳಂ ಅದು ಒಂದು ಹೇಳಿದ್ರಿ ಸರ್. ಅದು ಮಾಡ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆನಾ? ಹೀಟ್ ಜಾಸ್ತಿ ಆಗಿದೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಸರ್. ಓಕೆ. ಸರಿ, ಹಿಂದೆ ಒಂದು ಕುಳಿ ಬರುತ್ತಲ್ವಾ, ಈಟ್ ಕಡಿಮೆ ಮಾಡ್ಲಿಕ್ಕೆ 2 ಮರ್ಮ ಪಾಯಿಂಟ್ ಹೇಳಿದ್ದೀನಲ್ವಾ? ಕುಳಿ ಈಗ ಚೆಕ್ ಮಾಡಿ, ಹಿಂದ್ಗಡೆ ಒಂದು ಕುಳಿ ಸಿಗುತ್ತೆ ನಿಮ್ಗೆ, ಕಿವಿಯ ಹಿಂದ್ಗಡೆ ಹಿಂದಿನ ಭಾಗದಲ್ಲಿ ಹೋದ್ರೆ ಸರಿನಾ? ಅಲ್ಲಿ 20 ಟೈಮ್ ಪ್ರೆಸ್ ಮಾಡಿ, ಈಟ್ ವಿತ್ ಇನ್ ಮಿನಿಟ್ ಅಲ್ಲಿ ಕಡಿಮೆ. ಮಾನ್ಯ ಮೂಲ, ಮಾನ್ಯ ಮೂಲ ಅದನ್ನ ನೀವು ಅದನ್ನ 3 days ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆಯನ್ನ ಹಚ್ಚಿ ಅಲ್ಲಿಗೆ. ಅದ್ರ ಜೊತೆಗೆ ಅಧಿಪತಿ ಮರ್ಮಕ್ಕೆ ಕೋಕೋನಟ್ ಆಯಿಲ್ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿ. ಈಟ್ ಕಡಿಮೆ ಆಗುತ್ತೆ. ಆಲ್ರೆಡಿ ಸಮ್ಮರ್ ಇರೋ ಕಾರಣಕ್ಕೆ ಸ್ವಲ್ಪ ಈಟ್ ರೈಸ್ ಆಗಿರುತ್ತೆ, ತೊಂದರೆ ಇಲ್ಲ. ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ ಅನ್ನ ಬಳಸಿ ನಿಮ್ಮ ಈಟನ್ನ ಕಡಿಮೆ ಮಾಡ್ಕೊ, ಸರಿನಾ? ಸರ್, ಅಧಿಪತಿ ಮರ್ಮ ಹೀಟ್ ರೆಡ್ಯೂಸ್ ಆಗುತ್ತಾ ಜಾಸ್ತಿ ಆಗುತ್ತೆ ಸರ್? ನಂಗೆ ಗೊತ್ತಾಗಿಲ್ಲ. ಅಧಿಪತಿ ಮರ್ಮ ದೇಹದ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡುತ್ತಲ್ವಾ? ಕೋಲ್ಡ್ನೆಸ್ ಕಡಿಮೆ ಮಾಡಿದಾಗ ಹೀಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಹೌದಲ್ವಾ? ಕೊಬ್ಬರಿ ಎಣ್ಣೆ ಹೀಟ ಕೋಲ್ಡಾ? ಕೋಲ್ಡ್ ಅಲ್ವಾ? ಆಲ್ರೆಡಿ ಹೀಟ್ ಜಾಸ್ತಿ ಆಗಿರುತ್ತಲ್ವಾ? ಕೊಬ್ಬರಿ ಎಣ್ಣೆ ಅಧಿಪತಿ ಮರ್ಮಕ್ಕೆ ಹಾಕಿದಾಗ ಹೀಟ್ ಕಡಿಮೆ ಆಗುತ್ತೆ. ಹೀಟ್ ಕಡಿಮೆ ಆಗಿದೆ ಅಂದ್ರೆ ಕೋಲ್ಡ್ನೆಸ್ ಜಾಸ್ತಿ ಆಗ್ಲೇಬೇಕಲ್ವಾ? ಅರ್ಥ ಆಯ್ತಾ? ಓಕೆ. ಇವಾಗ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಕೊಬ್ಬರಿ ಎಣ್ಣೆ ಯಾಕೆ ಹಾಕ್ಬೇಕು ಅಂದ್ರೆ, ಅಧಿಪತಿ ಮರ್ಮ ಅಂತಂದ್ರೆ, ಅಧಿಪತಿ ಮರ್ಮ ಅಂದ್ರೆ ಹೀಗೆ ಮೇಲೆ ಬಂದ್ರೆ ಈ ಭಾಗದಲ್ಲಿ ಕಂಡು ಬರುತ್ತಲ್ಲ, ಇದೆ ಅಧಿಪತಿ ಮರ್ಮ. ಈ ಅಧಿಪತಿ ಮರ್ಮವನ್ನ ನೀವು ಮಸಾಜ್ ಮಾಡೋದ್ರಿಂದ, ಅಥವಾ ಈ ತರ ಹೀಗೆ ಜಸ್ಟ್ ಜಿಗ್ಜಾಗ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಹೀಗೆ ನೋಡಿ, ಇಲ್ಲಿ ಈಗ ಮಾಡ್ಬೇಕು. ಇಲ್ಲ ನಾನು ಪ್ರೆಸ್ ಮಾಡ್ತೀನಿ ಅಂದ್ರೆ ಒಂದಿಷ್ಟು ಮರ್ಮ ಪಾಯಿಂಟ್ ಗೆ ಜಿಗ್ಜಾಗೆ ಮಾಡ್ಬೇಕು, ಒಂದಿಷ್ಟು ಮರ್ಮ ಪಾಯಿಂಟ್ ಗೆ ಪ್ರೆಸ್ಸೇ ಮಾಡ್ಬೇಕು, ಕೆಲವೊಂದು ಮೇಲೆ ಹತ್ಲಿಕ್ಕೆ ಹೋಗ್ಬೇಕು. ಇಲ್ಲಿ ಜಿಗ್ಜಾಗ್ ಮಾಡಕ್ ಬರಲ್ಲ ನಿಮ್ಗೆ ಪೋಯಿಗಾಯಿ ಕಾಡಮಲ್ಲಿ, ಹೌದಲ್ವಾ? ಹಾಗಾಗಿ ಯಾವ ಮಸಾಜ್ ಮಾಡಕ್ ಹೇಳಿರ್ತೀನಿ, ಯಾವ ಪ್ರೆಸ್ ಮಾಡಕ್ ಹೇಳಿರ್ತೀನಿ, ಯಾವ ಕ್ಲಾಕ್ ವೈಸ್ ಮಾಡಕ್ ಹೇಳಿರ್ತೀನಿ. ಈಗ ಸ್ತನ್ಯ ಮರ್ಮದಲ್ಲಿ ಏನ್ ಹೇಳಿದೆ? ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಹೇಳಿದೆ, ಹೌದಲ್ವಾ? ಇವಾಗಲೇ ಯಾರೋ ಮೆಸೇಜ್ ಹಾಕಿದ್ರು ಬಿಫೋರ್ ದ ಕ್ಲಾಸ್ ಬರೋದಕ್ಕಿಂತ ಮುಂಚೆ, ಸರ್ ಸ್ತನ್ಯ ಮರ್ಮ ಮಾಡಿದ್ರೆ ಸ್ತನದ ನೋವು ಕಡಿಮೆ ಆಯ್ತು, ಮತ್ತೆ ಹಿಪ್ ಜಾಯಿಂಟ್ ನೋವು ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ರು. ಯಾಕೆ ಕಡಿಮೆ ಆಗತ್ತಪ್ಪ ಅಂತಂದ್ರೆ, ಅಲ್ಲಿ ಬ್ಲಾಕೇಜ್ ರಿಮೂವ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಸ್ತನದ ಚೆಸ್ಟ್ ರಿಲೇಟೆಡ್, ಎದೆಯ ರಿಲೇಟೆಡ್ ಕಾಯಿಲೆ ವಾಸಿ ಆಗಿರುತ್ತೆ. ಪ್ರತಿಯೊಂದು ಮರ್ಮ ಎಫೆಕ್ಟಿವ್ ಆಗಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸಮ್ ರೂಲ್ಸ್ ಅನ್ನ ಫಾಲೋ ಮಾಡಿ. ಅಧಿಪತಿ ಮರ್ಮ ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡುತ್ತೆ. ಹಂಗೆ ಕಡಿಮೆ ಮಾಡುತ್ತೆ ಅಂದ್ರೆ ಮಾಡಿ ನೋಡಿ. ನಗಡಿ ಬರ್ತಾ ಇತ್ತಾ, ಶೀತ ಆಗಿತ್ತಾ, ಕೆಮ್ಮಾಗಿತ್ತಾ, ಕೋಲ್ಡ್ ಇಂದ ಯಾವ್ಯಾವ ಕಾಯಿಲೆ ಬರುತ್ತೆ ಅಂತ ನಿಮ್ಗೆಲ್ಲಾ ಗೊತ್ತು. ನಿಮ್ಮ ದೇಹದಲ್ಲಿ ಕೋಲ್ಡ್ ಜಾಸ್ತಿ ಆಗಿದೆಪ್ಪ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆನಾ? ಅಧಿಪತಿ ಮರ್ಮ ಮಾಡ್ಬೇಕು. ಅಧಿಪತಿ ಮರ್ಮ ಅಲ್ಲಿ 100 ನಾಡಿಗಳು ಕನೆಕ್ಟ್ ಆಗಿರ್ತವೆ. 1,000 ನಾಡಿಗಳೇನು ಆಲ್ಮೋಸ್ಟ್ ಎಲ್ಲ ನಿಮ್ ಇಂಪಾರ್ಟೆಂಟ್ ಏನ್ ಹೇಳ್ತೀವಲ್ವಾ, ನಾಡಿ ಬಿಂದುಗಳು, ಅವೆಲ್ಲ ಕನೆಕ್ಟ್ ಆಗಿರುತ್ತೆ. ಆ ನಾಡಿಗಳು ಆಕ್ಟಿವೇಶನ್ ಮಾಡೋದ್ರಿಂದ ನಿಮ್ಮ ಕಾಯಿಲೆ ವಾಸಿ ಆಗುತ್ತೆ. ನಿಮ್ಮ ಕಾಯಿಲೆ ವಾಸಿ ಆಗೋದಕ್ಕಿಂತ ನಿಮ್ಮ ಪಂಚಭೂತಗಳ ಸಮತೋಲನ ಬರುತ್ತೆ. ಹಾಗಾಗಿ ಅಧಿಪತಿ ಅಂತ ಇಟ್ಟಿದ್ದಾರೆ. ಅಧಿಪತಿ ಅಂದ್ರೇನು, ಅಧಿ ಅಂದ್ರೇನು, ಪತಿ ಅಂದ್ರೇನು, ನಿಮ್ ಮರ್ಮ ಕ್ಲಾಸ್ ಅಲ್ಲಿ ಹೇಳಿದ್ದೇನೆ. ಹಾಗಾಗಿ ಅಧಿಪತಿ ಮರ್ಮವನ್ನ ಆಲ್ಮೋಸ್ಟ್ 100 ಜನ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಒಂದು 70ರಿಂದ 75 ಜನಕ್ಕೆ ಮಾಡ್ಲೇಬೇಕಾಗತ್ತೆ. ಎಲ್ಲರಿಗೂ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗಿ ಬಂದಿರ್ತಾರೆ. ಹಾಗಾಗಿ ಅಧಿಪತಿ ಮರ್ಮ ಮಾಡಿ. ಕೋಲ್ಡ್ನೆಸ್ ಇತ್ತು ಅಂದ್ರೆ ಜಸ್ಟ್ ಜಿಗ್ಜಾಗ್ ಅಲ್ಲಿ ಹೀಗೆ 1, 2, 3 ಮಾಡಿ. ಅಧಿಪತಿ ಮರ್ಮ ಮಾಡೋದ್ರಿಂದ ಇನ್ಸ್ಟೆಂಟ್ ಆಗಿ ವಿತ್ ಇನ್ ಮಿನಿಟ್, ವಿತ್ ಇನ್ 10 ಮಿನಿಟ್, ವಿತ್ ಇನ್ 30 ಮಿನಿಟ್ ಅಲ್ಲಿ ನಿಮ್ಮ ದೇಹದ ಕೋಲ್ಡ್ನೆಸ್ ಕಡಿಮೆ ಆಗುತ್ತೆ. ಓಕೆನಾ? ಮಾಡ್ತಾ ಬನ್ನಿ. ಎಲ್ಲಾ ಕಾಯಿಲೆಗಳ ಕೋಲ್ಡ್ನೆಸ್ ಇಂದ ಬರುವ ಎಲ್ಲಾ ಕಾಯಿಲೆಗಳಿಗೆ ಅಧಿಪತಿ ಮರ್ಮ ಬೆಸ್ಟ್ ವರ್ಕ್ ಆಗುತ್ತೆ. ಮಾಡ್ತಾ ಬನ್ನಿ. ಎಷ್ಟು ದಿನ ಮಾಡ್ಬೇಕು ಅಂತಂದ್ರೆ ಡಿಪೆಂಡ್ ಆನ್ ಯುವರ್ ಸಿಂಪ್ಟಮ್ಸ್, ಅದಲ್ವಾ? ಮಾಡ್ತಾ ಬನ್ನಿ, ವಾಸಿ ಆಗುತ್ತೆ. ಥ್ಯಾಂಕ್ ಯು.